ಹೆಲೋ ಕ್ರಿಕೆಟರ್ಸ್. ಇವತ್ತು ಎಲ್ಲ ಒಂದು ಕ್ರಿಕೆಟರಿಗೂ ಬೇಕಾದಂತ ಒಂದು ವಸ್ತುನ ನಾನು ತಗೊಂಡು ಬಂದಿದ್ದೀನಿ. ಆ ವಸ್ತುವಿನ ರಿವ್ಯೂ ಮಾಡ್ಲಿಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಒಂದು ಕಿಟ್ ಬ್ಯಾಗ್ ಅನ್ನು ಆರ್ಡರ್ ಮಾಡಿದ್ದೆ. ಆ ಕಿಟ್ ಬ್ಯಾಗಿನ ರಿವ್ಯೂ ಮಾಡ್ಲಿಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಆಬ್ವಿಯಸ್ಲಿ ಪ್ರತಿಯೊಬ್ಬ ಕ್ರಿಕೆಟರಿಗೂ ಕ್ರಿಕೆಟ್ ಇಕ್ವಿಪ್ಮೆಂಟ್ಸ್ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಸೊ ಇವತ್ತು ನಾನು ವಿತಿನ್ ₹1000 ಒಳಗಡೆ ಆರ್ಡರ್ ಮಾಡಿದಂತ ಒಂದು ಕಿಟ್ ಬ್ಯಾಗ್ ಅನ್ನು ನಿಮಗೆ ತೋರಿಸ್ತೀನಿ. ಅದು ಏನು ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದಲ್ಲ, ಅದ್ರ ಲಿಂಕ್ ಕೂಡ ನಾನು ಹಾಕಿರ್ತೇನೆ, ಅದನ್ನು ನೀವು ನೋಡ್ಕೋಬಹುದು. ಇದೇನೆ ಆ ಕಿಟ್. ನಾನು ಇದನ್ನ ಕೇಲ್ ಮಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಕೇಲ್ ಮಾರ್ಟಲ್ಲಿ ಆರ್ಡರ್ ಮಾಡಿ ಒಂದು 15 ಡೇಸ್ ಆಯ್ತು. ಇವಾಗ 15 ಡೇಸ್ ಇಂದ ಓಪನ್ ಕೂಡ ಮಾಡಿಲ್ಲ. ಇವಾಗ ರಿಟರ್ನ್ ಆಪ್ಷನ್ ಕೂಡ ಇರಲ್ಲ. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ಪ್ಯಾಕಿಂಗ್ ನಾರ್ಮಲ್ ಆಗಿ ಬಂದಿತ್ತು, ಪ್ಯಾಕಿಂಗ್ ಮತ್ತೆ ನೆಕ್ಸ್ಟ್ ಬಂದಿಲ್ಲ. ಇದೇ ತರ ಒಂದು ಕವರ್ ಅಲ್ಲಿ ಕ್ಲೋಸ್ ಮಾಡಿ ಕೊಟ್ಟಿದ್ದಾರೆ. ಬಾಕಿ ಇದನ್ನು ಹೊರಬಿಡೋಣ. ನಾನು ಇದಕ್ಕೂ ಮೊದಲು SS ಅವ್ರದ್ದು ಕಿಟ್ ಬ್ಯಾಗ್ ಯೂಸ್ ಮಾಡ್ತಿದ್ದೆ, ಡಬಲ್ ಬ್ಯಾಗ್. ಬಟ್ ಇವಾಗ ನಾನು ಆರ್ಡರ್ ಮಾಡಿರೋದು ಟ್ರೋಲಿ ಬ್ಯಾಗ್. ವೀಲ್ ಇರುತ್ತೆ ಇದರಲ್ಲಿ. ಈ ಕವರು ಬೇಡ, ಹೌದಾಕಿದ್ವಿ. ಓ ಸಖತ್ತಾಗಿದೆ ಸ್ಪೇಸು. ಓಕೆ, ನೀವೆಲ್ಲ ನೋಡ್ತಾ ಇರೋ ಹಾಗೆ ಇವಾಗ ಕಿಟ್ ಅಲ್ಲಿ ಇಷ್ಟು ದೊಡ್ಡ ಸ್ಪೇಸ್ ಇದೆ. ಐ ಥಿಂಕ್ ಒಂದು ಸೆಟ್ ಆಫ್ ಪ್ಯಾಡ್ ಮತ್ತೆ 2 ಬ್ಯಾಟ್ ಅನ್ನು ಇಡ್ಬೋದು. ಸೈಡ್ ಅಲ್ಲಿ ಗ್ಲೌಸ್ ಮತ್ತೆ ಹೆಲ್ಮೆಟಿಗೆಲ್ಲ ಏನು ಎಕ್ಸ್ಟ್ರಾ ಸ್ಪೇಸ್ ಇಲ್ಲ. ಶೂ ಇಡ್ಲಿಕ್ಕೆ ಅಂತ ಕೂಡ ಒಂದು ಎಕ್ಸ್ಟ್ರಾ ಸ್ಪೇಸ್ ಇಲ್ಲ. ಇಲ್ಲೊಂದು ಚಿಕ್ಕ ಪೌಚ್ ಇದೆ, ಇಲ್ಲಿ ಗಾರ್ಡ್ ಅಥವಾ ಏನಾದ್ರು ಒಂದು ಇಡಬಹುದು. ಅದು ಬಿಟ್ಟು ಇಲ್ಲೂ ಕೂಡ ಸೇಮ್ ಪೌಚ್. ಇಲ್ಲೊಂದು ಚಿಕ್ಕ ಪೌಚ್ ಇದೆ. ಇದರಲ್ಲೆಲ್ಲ ಏನು ಇಡ್ಲಿಕ್ಕೆ ಯೂಸ್ ಆಗಲ್ಲ. ಕೆಲವೊಂದಂದ್ರೆ ಸನ್ಸ್ಕ್ರೀನು ಅಥವಾ ಸನ್ ಗ್ಲಾಸಸ್ಸು ಮತ್ತೇನಾದ್ರು ಕ್ರೀಮು ಆ ಥರ ಇದ್ರೆ ಇಟ್ಕೊಳ್ಬಹುದು. ಗಾರ್ಡ್ ಇಟ್ಕೊಳ್ಬಹುದು ಚಿಕ್ಕದು. ಅದು ಬಿಟ್ಟು ಗ್ಲೌಸು ಇಡ್ಲಿಕ್ಕೆ ಆಗಲ್ಲ, ಮತ್ತೇನು ಕ್ರಿಕೆಟ್ ಐಟಮ್ ಇಡ್ಲಿಕ್ಕೆ ಆಗಲ್ಲ ಇದರಲ್ಲಿ. ಅದು ಬಿಟ್ಟರೆ ಇದಿಷ್ಟೇ ಸ್ಪೇಸಲ್ಲಿ ನಾವು ಶೂ, 2 ಬ್ಯಾಟು ಅಥವಾ 2 ಪ್ಯಾಡು ಮತ್ತೆ ಗ್ಲೌಸ್, ಹೆಲ್ಮೆಟ್ ಇದಿಷ್ಟನ್ನು ಇಡ್ಬೋದು ಅಂತ ಅನ್ಕೋತೀನಿ. ಅದನ್ನು ಕೂಡ ನಾನು ಪ್ಯಾಕ್ ಮಾಡಿ ತೋರಿಸ್ತೇನೆ ಇವಾಗ. ಅದಕ್ಕೂ ಮುಂಚೆ ಇನ್ನು ಇದು ಕ್ವಾಲಿಟಿ ಅಂತ ನೋಡೋದಾದ್ರೆ ತುಂಬಾ ತೆಳು ಇದೆ ಇದು ಕ್ಲಾತ್. ಅದ್ರ ಜೊತೆಗೆ ಇಲ್ಲೊಂದು ವಾಟರ್ ಬಾಟಲ್ ಹಾಕ್ಲಿಕ್ಕೆ ಒಂದು ಪೌಚು. ಇಲ್ಲಿ ಒಳಗಡೆ ಹಾರ್ಡ್ ಪ್ಲಾಸ್ಟಿಕ್ ಇದೆ. ಇನ್ನು ಟ್ರೋಲಿ. ನಾನು ಆಕ್ಚುಲಿ ಇದೊಂದು ಟ್ರೋಲಿಗೋಸ್ಕರ ತಗೊಂಡೆ, ಕಮ್ಮಿ ರೇಟಿನ ತಗೋಣ ಅಂತ ಅನ್ಕೊಂಡೆ. ಬಟ್ ಕ್ವಾಲಿಟಿ ಓಕೆ, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮೇಲ್ಗಡೆದೆಲ್ಲ ಅಷ್ಟೊಂದಿಲ್ಲ ಕ್ವಾಲಿಟಿ ಇಲ್ಲ. ಇದು ಟ್ರ್ಯಾಕ್ಸ್ ಸ್ಪೋರ್ಟ್ ನಾನು ತಗೊಂಡಿದ್ದು ನಮ್ಮ ಖೇಲ್ ಮಾರ್ಟಲ್ಲಿ. ಬಾಕಿದೆಲ್ಲ ಇನ್ನು ಐಟಮ್ ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ವೇಟ್ ಆಗುತ್ತೆ ಏನು ಅಂತ. ಬಟ್ ಇವಾಗ ಇಷ್ಟೇ ಇರೋದು. ಇನ್ನು ಹೆಡ್ಲಿಗೆ ಹಾಕೊಳ್ಳಿಕ್ಕೆ ಆಗಲ್ಲ, ಇದನ್ನ ಅಂದ್ರೆ ಶೋಲ್ಡರ್ಗೆ ಹಾಕೊಳ್ಳಿಕ್ಕೆ ಆಗಲ್ಲ. ಹೀಗೆ ಹಿಡ್ಕೊಂಡೆ ಕ್ಯಾರಿ ಮಾಡಬೇಕು. ಇಲ್ಲ ಎಳ್ಕೊಂಡು ಹೋಗ್ಲಿಕ್ಕೆ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಕೆಳಗಡೆ ಎಲ್ಲ ಬಾಟಮ್ ಸೇಫ್ಟಿಗೆ ಹೀಗೂ ಇಡ್ಬೋದು, ಟ್ರೋಲಿ ತರ ಎಳ್ಕೊಂಡು ಹೋಗ್ಬೋದು. ಇನ್ನು ಎಲ್ಲ ಐಟಮ್ನ ಇಟ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ಏನೇನು ಐಟಮ್ ಸೆಟ್ ಆಗುತ್ತೆ ಅಂತ. ಓಕೆ, ಹೊಸ ಕಿಟ್ಟಿಗೆ ಇವಾಗ ಎಲ್ಲ ಐಟಮ್ ತಗೊಂಡು ಬಂದಿದ್ದೀನಿ. ಮೇ ಬಿ ಇಷ್ಟು ಐಟಮ್ ನೋಡಿದ್ರೆ ನನ್ನ ಕಿಟ್ ಚಿಕ್ಕದಾಗತ್ತೆ ಅಂತ ನಮಗೆ ಅನ್ನಿಸ್ತಾ ಉಂಟು. ಯಾಕಂದ್ರೆ 3 ಪೇರ್ ಗ್ಲೌಸ್ ಉಂಟು, 2 ಪೇರ್ ಶೂಸ್ ಉಂಟು, 2 ಬ್ಯಾಟು, ಜೊತೆಗೆ 1 ಪೇರ್ ಪ್ಯಾಡ್ಸ್ ಮತ್ತೆ ಥೈ ಪ್ಯಾಡ್, ಹೆಲ್ಮೆಟ್. ಇದಿಷ್ಟು ಹೋಗೋದು ಡೌಟ್ ಅಂತ ಅನ್ಸುತ್ತೆ. ಫಸ್ಟ್ ಪ್ಯಾಡ್ಸ್ ಹಾಕಿ ನೋಡೋಣ. ಇಲ್ಲ, ಹೆಲ್ಮೆಟ್ ಒಂದು ಸೈಡ್ ಇಡೋದು, ಇಲ್ಲ ಪ್ಯಾಡ್ಸ್ ಹಾಕೋಣ. ಆ ಕಡೆ ಒಂದು ಪ್ಯಾಡು, ಈ ಕಡೆ ಒಂದು ಪ್ಯಾಡು. ಇನ್ನು ಥೈ ಪ್ಯಾಡು ಕೂಡ ಒಂದು ಶಿಸ್ತಾಗಿರ್ಬೇಕು. ಇಲ್ಲ ಬ್ಯಾಟು, ಇದೊಂದು
ಮೂರು ಬ್ಯಾಟ್ ಹಾಕಿದ್ರೆ ಹೆಲ್ಮೆಟ್ ಇಲ್ಲಾಯ್ತು. one pair of new gloves, other pair of new gloves. Where is my old gloves? Old gloves. This ಆಯ್ತಾ? one pair shoes, ಇನ್ನೊಂದು pair shoes. ಹಿಂಗೆ ಹಾಕಿದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದು ಡೌಟ್. ಈಸಿಯಾಗಿ ಆಗೋಯ್ತು. ವೇಟ್ ಜಾಸ್ತಿ ಉಂಟು ಹೌದು. 3 ಬ್ಯಾಟ್ ಹಾಕಿದೀನಿ, ಹೆಲ್ಮೆಟ್, 2 ಪೇರ್ ಆಫ್ ಶೂಸ್, ಆಮೇಲೆ 1 ಪೇರ್ ಆಫ್ ಪ್ಯಾಡ್ಸ್, ಟೈ ಪ್ಯಾಡ್ಸ್, 3 ಪೇರ್ ಆಫ್ ಗ್ಲೌಸ್, ಇದಿಷ್ಟು ಹಾಕಿದೀನಿ. ಜೊತೆಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಈ ಸ್ಪೇಸ್ ಅಲ್ಲಿ ನಂದೊಂದು ನಿಕ್ಯಾಪ್, ಇದೊಂದು ರಿಸ್ಟ್ ಬ್ಯಾಂಡ್ ಅಂದ್ರೆ ಇಲ್ಲಿ ಪೇನಿಗೆ ಹಾಕೋದು, ಅದನ್ನ ಎರಡನ್ನ ಇಲ್ಲಿ ಹಾಕಬಹುದು. ಸನ್ ಗ್ಲಾಸ್ ಹಾಕ್ಲಿಕ್ಕೆ ಈ ಕಡೆ ಜಾಗ ಇದೆ, ಇದನ್ನು ಕೂಡ ಹಾಕಿದೆ. ಇದು ಒಂದೇ ಐಟಮ್ ಹಿಡಿಯುತ್ತೆ, ಮತ್ತೆ ಇದು ಹಿಡಿಯಲ್ಲ. ಇನ್ನು ಈ ಕಡೆ ಹಿಡಿದೆ, ಈ ಕಡೆ ಏನೂ ಇಲ್ಲ. ಈ ಕಡೆ ಇದೊಂದು ಗಾರ್ಡ್. ಈ ಗಾರ್ಡ್ ಸೈಜ್ ನೋಡ್ಬಿಟ್ಟು ತಪ್ಪು ತಿಳ್ಕೊಬೇಡಿ, ಇದು ಡಬಲ್ ಗಾರ್ಡ್. ಆಕ್ಚುಲಿ ಇಂಟರ್ನ್ಯಾಷನಲ್ ಅಲ್ಲಿ ಮತ್ತೆ ಕೆಲವೊಂದು ರಣಜಿ ಕ್ರಿಕೆಟ್ ಅಲ್ಲಿ ಕೂಡ ಡಬಲ್ ಗಾರ್ಡ್ ಅನ್ನು ಯೂಸ್ ಮಾಡ್ತಾರೆ, ಯಾಕಂದ್ರೆ ಬಾಲ್ ಸ್ಪೀಡ್ ಜಾಸ್ತಿ ಇರುತ್ತೆ. ಈ ಗಾರ್ಡ್ ಒಳಗಡೆ ಈ ಗಾರ್ಡ್ ಅನ್ನ ಹೀಗೆ ಹಾಕೋದು ಡಬಲ್. ಈ ಡಬಲ್ ಗಾರ್ಡ್ ಹಾಕಿದಾಗ ಸ್ವಲ್ಪ ಇಲ್ಲಿ ಬಿದ್ದಿರೋ ಹೊರತು ವೈಬ್ರೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ಪೇನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದು ಡಬಲ್ ಗಾರ್ಡ್. ಇದನ್ನ ಹಾಕ್ಲಿಕ್ಕೆ ಜಾಗ ಉಂಟು, ಈಸಿಯಾಗಿ ಉಂಟು. ನಾನೇನು ಆಗಲ್ಲ ಅಂತ ಅನ್ಕೊಂಡೆ, ಬಟ್ ಎಲ್ಲದೂ ಹಿಡಿಸ್ತಿದ್ದಲ್ಲಿ. 3 ಬ್ಯಾಟ್ ಹಾಕಿದ್ದೀನಪ್ಪ ನಾನು, 3 ಬ್ಯಾಟು, 3 ಪೇರ್ ಆಫ್ ಗ್ಲೌಸ್, ಇದನ್ನೆಲ್ಲ ಹಾಕಿನೂ ಹಿಡಿದಿದೆ. ಇದರಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಇನ್ನು ಮತ್ತೇನಿಲ್ಲ ನೋಡಿ, ಕಿಟ್ ಬ್ಯಾಗ್ ರೆಡಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಮ ಯೂಟ್ಯೂಬ್ ಚಾನಲ್ ಬರಲಿ ಅಂತ ಹೇಳಿ ಅಷ್ಟೇನೆ. ಮತ್ತೆ ಮುಂದೆ ಸಿಗೋಣ. ಟಾಟಾ, ಬೈ ಬಾಯ್, ಟೇಕ್ ಕೇರ್.